ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಶ್ರೀಮಂತ ಮನೆ ಪಾಠ. ನಾನು ಶ್ರೀಕಾಂತ್. ನಾನೀಗ 10th ಸ್ಟ್ಯಾಂಡರ್ಡ್ ಫಿಸಿಕ್ಸ್ನಲ್ಲಿ ಎಲೆಕ್ಟ್ರಿಸಿಟಿ ಲೆಸನನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಓಕೆನಾ? ಸೊ 10th ಸ್ಟ್ಯಾಂಡರ್ಡ್ ಫಿಸಿಕ್ಸ್ನಲ್ಲಿ ಎಲೆಕ್ಟ್ರಿಸಿಟಿ ಪಾಠ ಇದೆ. ಓಕೆನಾ? ಆದರೆ ನಿಮಗೆ ಎಲೆಕ್ಟ್ರಿಸಿಟಿ ಬಗ್ಗೆ ಏನು ಗೊತ್ತು? ಎಲೆಕ್ಟ್ರಿಸಿಟಿ ಅಂದರೆ ನಾವೆಲ್ಲಿ ಯೂಸ್ ಮಾಡ್ತೇವೆ ಅಂದರೆ ಮನೆಯಲ್ಲಿ. ಫಾರ್ ಎಕ್ಸಾಂಪಲ್ ಲೈಟ್ ಆನ್ ಮಾಡ್ತೀರಿ, ಕರೆಕ್ಟಾ? ಫ್ಯಾನ್, ಮಿಕ್ಸಿ, ಮೋಟಾರ್ ಅಲ್ವಾ? ಇದೆಲ್ಲದೂ ಯೂಸ್ ಮಾಡೋದಕ್ಕೆ ನಮಗೆ ಎಲೆಕ್ಟ್ರಿಸಿಟಿ ಬೇಕು. ಹಾಗಾಗಿ ಎಲೆಕ್ಟ್ರಿಸಿಟಿನ ನಾವು ಮೋಸ್ಟ್ ಕನ್ವೀನಿಯೆಂಟ್ ಫಾರ್ಮ್ ಆಫ್ ಎನರ್ಜಿ ಅಂತ ಹೇಳ್ತೇವೆ. ಅರ್ಥ ಆಗ್ತಾ ಇದೆಯಾ? ಸೊ ಅದು ಮೋಸ್ಟ್ ಕನ್ವೀನಿಯೆಂಟ್ ಫಾರ್ಮ್ ಆಫ್ ಎನರ್ಜಿ ಯಾಕೆ ಅಂದರೆ, ಒಂದು, ವಿ ಕ್ಯಾನ್ ಕನ್ವರ್ಟ್ ಎಲೆಕ್ಟ್ರಿಸಿಟಿ ಇಂಟು ಮೆನಿ ಡಿಫರೆಂಟ್ ಫಾರ್ಮ್ಸ್. ಕರೆಕ್ಟಾ? ವಿ ಕ್ಯಾನ್ ಕನ್ವರ್ಟ್ ಎಲೆಕ್ಟ್ರಿಸಿಟಿ ಇಂಟು ಮೆನಿ ಡಿಫರೆಂಟ್ ಫಾರ್ಮ್ಸ್. ಎಲೆಕ್ಟ್ರಿಸಿಟಿ ಮೀನ್ಸ್ ಎಲೆಕ್ಟ್ರಿಕಲ್ ಎನರ್ಜಿ. ಓಕೆನಾ? ವಿ ಕ್ಯಾನ್ ಕನ್ವರ್ಟ್ ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ಮೆನಿ ಡಿಫರೆಂಟ್ ಫಾರ್ಮ್ಸ್. ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಸಿಟಿ ಟು ಲೈಟ್ ಎನರ್ಜಿ, ಫ್ಯಾನ್ ಅಂದರೆ ಎಲೆಕ್ಟ್ರಿಸಿಟಿ ಟು ಮೆಕ್ಯಾನಿಕಲ್ ಎನರ್ಜಿ, ಎಲೆಕ್ಟ್ರಿಸಿಟಿ ಇಂಟು ವಿಂಡ್ ಎನರ್ಜಿ. ಕರೆಕ್ಟಾ? ಸೊ ಈ ರೀತಿ ಬೇರೆ ಬೇರೆ ಫಾರ್ಮ್ಸ್ ಆಗಿ ನಾವು ಕನ್ವರ್ಟ್ ಮಾಡ್ಬೋದು. ಓಕೆನಾ? ಒನ್ ಥಿಂಗ್. ದೆನ್ ಎಲೆಕ್ಟ್ರಿಸಿಟಿನ ವಿ ಕ್ಯಾನ್ ಪ್ರೊಡ್ಯೂಸ್ ಎಲೆಕ್ಟ್ರಿಕಲ್ ಎನರ್ಜಿ ಬೈ ಮೆನಿ ಡಿಫರೆಂಟ್ ವೇಸ್. ಅರ್ಥ ಆಗ್ತಾ ಇದೆಯಾ? ಬೇರೆ ಬೇರೆ ವಿಧಾನದಿಂದ ನಾವು ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡ್ಬೋದು. ಯಾಕೆಂದರೆ ಒಂದು ಎಲೆಕ್ಟ್ರಿಸಿಟಿಯಿಂದ ಲೈಟ್ ಎನರ್ಜಿ, ವಿಂಡ್ ಎನರ್ಜಿ, ಮೆಕ್ಯಾನಿಕಲ್ ಎನರ್ಜಿ, ಹೀಟ್ ಎನರ್ಜಿ, ಐರನ್ ಬಾಕ್ಸ್, ಓವನ್, ಕರೆಕ್ಟಾ? ಈ ಥರ ಬೇರೆ ಬೇರೆ ಫಾರ್ಮ್ಸ್ ಆಗಿ ಯೂಸ್ ಮಾಡ್ತೇವೆ. ಅದೇ ಥರ ಸೊ ವಿಂಡ್ ಎನರ್ಜಿ ಅಂದರೆ ಎಲೆಕ್ಟ್ರಿಕಲ್ ಎನರ್ಜಿ, ಕರೆಕ್ಟಾ? ಸೊ ಅದೇ ಥರ ಎಲೆಕ್ಟ್ರಿಸಿಟಿ, ಸೊ ವಿಂಡ್ ಎನರ್ಜಿ, ಎಲೆಕ್ಟ್ರಿಕ್ ಪವರ್, ಸೋಲಾರ್ ಪವರ್ ಪ್ಲಾಂಟ್ಸ್, ಕರೆಕ್ಟಾ? ಸೊ ಈ ಥರ ಬೇರೆ ಬೇರೆ ವಿಧಾನದಿಂದ ಎಲೆಕ್ಟ್ರಿಸಿಟಿನ ನಾವು ಪ್ರೊಡ್ಯೂಸ್ ಮಾಡ್ತೇವೆ. ಬೇರೆ ಬೇರೆ ವಿಧಾನದಿಂದ ನಾವು ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡ್ತೇವೆ. ಓಕೆನಾ? ಹಾಗಾಗಿ ಅರ್ಥ ಆಗ್ತಾ ಇದೆಯಾ? ಎಲೆಕ್ಟ್ರಿಕಲ್ ಎನರ್ಜಿ ಈಸ್ ಮೋಸ್ಟ್ ಕನ್ವೀನಿಯೆಂಟ್ ಫಾರ್ಮ್ ಆಫ್ ಎನರ್ಜಿ ಅಂತ ನಾವು ಹೇಳ್ಬೋದು. ಅರ್ಥ ಆಗ್ತಾ ಇದೆಯಾ? ಸೊ ಒಂದು ಯಾವುದು ನಮಗೆ ತುಂಬ ಕನ್ವೀನಿಯೆಂಟ್ ಆಗುತ್ತೆ ಅಂದರೆ ಬೇರೆ ತುಂಬ ವಿಧಾನದಿಂದ ಪ್ರೊಡ್ಯೂಸ್ ಆಗಬೇಕು. ಅದೇ ಥರ ಒನ್ ಫಾರ್ಮ್ ಆಫ್ ಎನರ್ಜಿ ಇಂಟು ಅದರ್ ಫಾರ್ಮ್ ಕನ್ವರ್ಟ್ ಮಾಡಲಿಕ್ಕೆ ವೆರಿ ಈಸಿಯಾಗಿ ಇರಬೇಕು. ಹಾಗೆ ಎರಡೂ ಆಗುತ್ತೆ ಇಲ್ಲಿ. ಹಾಗಾಗಿ ಇದನ್ನು ನಾವು ಮೋಸ್ಟ್ ಕನ್ವೀನಿಯೆಂಟ್ ಫಾರ್ಮ್ ಆಫ್ ಎನರ್ಜಿ ಅಂತ ಓದ್ತೇವೆ, ಕಲಿತೇವೆ. ಕರೆಕ್ಟಾ? ಸೊ ಈ ಲೆಸನ್ನಲ್ಲಿ ಎಲೆಕ್ಟ್ರಿಕಲ್ ಎನರ್ಜಿ ಬಗ್ಗೆ ಜಾಸ್ತಿ ಎಕ್ಸ್ಟ್ರಾ ಇನ್ಫಾರ್ಮೇಷನನ್ನು ನಾವು ತಿಳ್ಕೊಳ್ತೇವೆ. ಅರ್ಥ ಆಗ್ತಾ ಇದೆಯಾ? ಸೊ ಈಗ ನಾನು ಈ ಲೆಸನನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಓಕೆನಾ? ಎಲೆಕ್ಟ್ರಿಸಿಟಿ. ಓಕೆನಾ? ಎಲೆಕ್ಟ್ರಿಸಿಟಿ ಈ ಲೆಸನ್ನಲ್ಲಿ ಎಲೆಕ್ಟ್ರಿಸಿಟಿ ಈಸ್ ಎ ಬೇಸಿಕ್ part of our nature. Electricity is a basic part of our nature. ಅರ್ಥ ಆಗ್ತಾ ಇದೆಯಾ? ಇಟ್ ಈಸ್ ಎ ಬೇಸಿಕ್ ಪಾರ್ಟ್ ಆಫ್ ಅವರ್ ನೇಚರ್ ಆ್ಯಂಡ್ ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ವೈಡ್ಲಿ ಯೂಸ್ಡ್ ಫಾರ್ಮ್ ಆಫ್ ಎನರ್ಜಿ ಅಂತ ಹೇಳ್ಬೋದು. ಕರೆಕ್ಟಾಗಿ ನಾವು ಎಲ್ಲೇ ಹೋಗಲಿ, ನಮ್ಮ ಮೊಬೈಲ್ ಚಾರ್ಜ್ ಮಾಡೋದ್ರಿಂದ ಹಿಡಿದು ವಿ ಆರ್ ಡಿಪೆಂಡಿಂಗ್ ಆನ್ ಎಲೆಕ್ಟ್ರಿಸಿಟಿ. ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು 3 days ಆಯಿತಾ, ಸೊ ಎಲೆಕ್ಟ್ರಿಸಿಟಿ ಬರೋದಿಲ್ಲ, ಪವರ್ ಸಪ್ಲೈ ಇರೋದಿಲ್ಲ ಅಂತ ಅನೌನ್ಸ್ ಮಾಡಿದರು ಅಂತ ಅಂದ್ಕೊಳ್ಳಿ. ಸೊ ವಿತೌಟ್ ಎಲೆಕ್ಟ್ರಿಸಿಟಿ ವಿ ಕಾಂಟ್ ಲೀವ್ ಫಾರ್ 1 day. ಅರ್ಥಾಯ್ತು? ಅಂಥದ್ರಲ್ಲಿ 3 days ಅಂದ್ಬಿಟ್ರೆ ನಮಗೆಲ್ಲ ಒಂಥರ ಹುಚ್ಚಿಡ್ದಂಗೆ ಆಗ್ಬಿಡುತ್ತೆ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಎಲೆಕ್ಟ್ರಿಸಿಟಿ ಇಲ್ಲ ಅಂದರೆ ಟಿ ವಿ ಇಲ್ಲ, ಮಿಕ್ಸಿ ಇಲ್ಲ, ಕರೆಕ್ಟಾ? ಸೊ ಮಿಕ್ಸಿ ಇಲ್ಲ ಅಂದರೆ ಮನೇಲಿ ತಿಂಡಿ ಇಲ್ಲ, ಕರೆಕ್ಟಾ? ಸೊ ಒಂದು ಎಲೆಕ್ಟ್ರಿಸಿಟಿ ಇಲ್ಲ ಅಂದರೆ ನಮಗೆ ಮೋಸ್ಟ್ ಡಿಪೆಂಡ್ ಆಗಿರೋದು ನಾವು ಮೊಬೈಲ್, ಕರೆಕ್ಟಾ? ಮೊಬೈಲ್ ಇಲ್ಲ, ಕರೆಕ್ಟಾ? ಯಾವುದೂ ನಮಗೆ ಆಗೋದೇ ಇಲ್ಲ, ಕರೆಕ್ಟಾ? ಅಷ್ಟು ನಾವು ಡಿಪೆಂಡ್ ಆಗಿಬಿಟ್ಟಿದ್ದೇವೆ ಎಲೆಕ್ಟ್ರಿಸಿಟಿ ಮೇಲೆ. ಎಲೆಕ್ಟ್ರಿಸಿಟಿ ಇಲ್ಲ ಅಂದರೆ ನಮ್ಮ ಕೈಯಲ್ಲಿ ಬದುಕೋದಕ್ಕೆ ಸಾಧ್ಯ ಇಲ್ಲ. ನಮಗೆ ಒಂಥರ ಡೈಲಿ ನೀಡ್ ಆದಂಗೆ ಆಗಿಬಿಟ್ಟಿದೆ, ಕರೆಕ್ಟಾ? ಸೊ ಇದನ್ನು ಮೋಸ್ಟ್ ವೈಡ್ಲಿ ಯೂಸ್ಡ್ ಫಾರ್ಮ್ ಆಫ್ ಎನರ್ಜಿ. ನಿಮ್ಮ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಎಲೆಕ್ಟ್ರಿಸಿಟಿ ಇಲ್ಲದೆ ನಾವು ಹೇಗಿರಬಹುದು ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ.